ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಖುಷ್ ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಕೊಕೊನಟ್ ರೈಸ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು ಮತ್ತು ಎವ್ರಿ ಟೇಸ್ಟಿ ಕೊಡೋ ಅಂಥ ಕುಷ್ಕನ ಕೊಕೊನಟ್ ರೈಸ್ನ ತೋರಿಸ್ತಾ ಇದ್ದೀನಿ. ಇದು ನಾನ್ ವೆಜ್ಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಈಗ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಅದು ಬಿಸಿ ಆದಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ತುಪ್ಪದಲ್ಲಿ ಸ್ವಲ್ಪ ಇದಕ್ಕೆ ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಆದ್ದರಿಂದ ನಾನು ತುಪ್ಪ ಜಾಸ್ತಿ ಹಾಕಿದ್ದೀನಿ. ಅದೇ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊತಾ ಇದ್ದೀನಿ. ಬರೀ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ರೆಸಿಪಿ, ಏನು ಇಂಗ್ರೀಡಿಯೆಂಟ್ಸ್ ಅನ್ನೋದು ಜಾಸ್ತಿನೇ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕಾದಿದೆ. ಇದು ಕಾದಾದ್ಮೇಲೆ ನಾವು ಮಸಾಲೆ ಐಟಮ್ ಅಂದರೆ ಸ್ಪೈಸಿ ಐಟಮ್ ಏನೇನು ಹಾಕ್ಕೊತೀವಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಬೇ ಲೀಫು ಮತ್ತು ಜೀರಿಗೆ, ಈ ಥರದ್ದು ಏನು ಬೇಕಾದರೂ ಅಂದರೆ ಮಸಾಲೆಗೆ ಏನು ಚಕ್ಕೆ, ಲವಂಗ ಇದೆಲ್ಲ ಹಾಕ್ಕೊತೀವಲ್ಲ, ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಆದರೆ ಬೇ ಲೀಫ್ ನಾನು ಪಲಾವ್ ಎಲೆ ಹಾಕ್ಕೊಂಡಿಲ್ಲ, ಬಟ್ ಇನ್ನು ಮಿಕ್ಕಿದ್ದೆಲ್ಲ ಹಾಕ್ಕೊಂಡಿದ್ದೀನಿ. ಬಟ್ ಅದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತು ಅದು ಚೆನ್ನಾಗಿ ಕಾದಾದಮೇಲೆ ನಾನು ಇಲ್ಲಿ 2 ಈರುಳ್ಳಿ ತೊಗೊಂಡು, ದೊಡ್ಡ ಈರುಳ್ಳಿ 2 ತೊಗೊಂಡು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳೋದು ಅಂದರೆ ಇದು ಒಂಥರ ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಆ ರೀತಿಲಿ ಬರಬೇಕು. ಆ ರೀತಿ ನಮಗೆ ಅದೇನು ರಾ ಸ್ಮೆಲ್ ಇದೆಯೋ ಅಲ್ಲಿವರೆಗೂ ಕಂಪ್ಲೀಟಾಗಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಮತ್ತು ಇದ್ರ ಜೊತೆಗೆ ಗ್ರೀನ್ ಚಿಲ್ಲಿ, ನೀವು ಖಾರ ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಗೋಡಂಬಿ ಸಹ ನಾನು ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಇಷ್ಟಪಡ್ತೀನಿ ಅನ್ನೋದಾದರೆ ಹಸಿ ಬಟಾಣಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಬಟಾಣಿ ಇರಲಿಲ್ಲ ಅಂಥೇಳಿ ನಾನು ಇದನ್ನು ಇಷ್ಟೇ ಮಾಡ್ತಾಯಿದ್ದೀನಿ. ಬಟ್ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಿದೆ, ನೋಡ್ಬೋದು. ಆಗಿದೆ ನೋಡ್ಬೋದು. ನಾನಿಲ್ಲಿ 1.5 ಗ್ಲಾಸಷ್ಟು ರೈಸ್ನ 20 ನಿಮಿಷ ಅಷ್ಟು ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ನಾವು ತುಪ್ಪ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವೋ ಅದ್ರ ಜೊತೆಗೇ ಈ ಅಕ್ಕಿ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಅಷ್ಟು ಅಕ್ಕಿನ ನಾವು ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡ್ಕೊಳೋದ್ರಿಂದ ಆ ಮಸಾಲೆ ಎಲ್ಲ ಏನಿದೆಯೋ, ಏನೋ ಅದು ಚಕ್ಕೆ, ಲವಂಗ, ಅದು ಫ್ಲೇವರ್ ಏನಿದೆಯೋ ಅದು ಸಹ ರೈಸ್ ಜೊತೆ ಸ್ವಲ್ಪ ಮಿಕ್ಸ್ ಆಗಿ ನಮಗಿನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕು ಅಂತಂದರೆ ಅಕ್ಕಿ ಜೊತೆನೇ ಬೇಕಂದರೆ ಅದನ್ನು ನೆನೆಸಿ ಸಹ ಇಟ್ಕೋಬೋದು. ಅದು ಸಹ ಇನ್ನೂ ಅದ್ರ ಫ್ಲೇವರ್ ಕಂಪ್ಲೀಟಾಗಿ ನಮಗೆ ರೈಸ್ ಜೊತೆ ಮಿಕ್ಸ್ ಆಗಿರುತ್ತೆ. ಈಗ ನೋಡ್ಬೋದು, ಇದ್ರ ಜೊತೆಗೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ಅಷ್ಟು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಈರುಳ್ಳಿ ಜೊತೆಗೆ ಮತ್ತು ಆ ಸ್ಪೈಸಿ ಐಟಮು, ಚಿಲ್ಲಿ, ಗೋಡಂಬಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗಿದು ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಈಗ ನಾವು 1.5 ಗ್ಲಾಸ್ಗೆ ಕುಕ್ಕರಲ್ಲಿ ಅಂತಂದರೆ 3 ಗ್ಲಾಸ್ ನೀರು ಇರ್ತೀವಿ. ಅದೇ ರೀತಿಲಿ ಈಗ ನಾನು 1.5 ಗ್ಲಾಸಷ್ಟು ಇದೇನು ಕೊಕೊನಟ್ನ ನಾನು ಇದು ಮಾಡ್ಕೊಂಡಿದ್ನೋ ಆ ಕೊಕೊನಟ್ನ ಫಿಲ್ಟ್ರ್ ಮಾಡಿ ತೊಗೊಂಡಿದ್ದೀನಿ. ಅಂತಂದರೆ ಕೊಕೊನಟ್ನ ನಾನು ಮಿಕ್ಸಿಗೆ ಹಾಕಿ, ಈ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಏನಿದೆಯೋ ಅದನ್ನು ಮಿಕ್ಸಿಗೆ ಹಾಕಿ ಅದರದ್ದು ಹಾಲನ್ನು ನಾನು ತೆಗೆದು ಕೊಕೊನಟ್ಟೆಲ್ಲ ಸಪ್ರೇಟ್ ತೆಗೆದುಬಿಟ್ಟಿದ್ದೀನಿ. ಮತ್ತು ಇದನ್ನು 1.5 ಗ್ಲಾಸಷ್ಟು ಕೊಕೊನಟ್ ಹಾಲು ಹಾಕಿದ್ದೀನಿ, ಮತ್ತು 1.5 ಗ್ಲಾಸಷ್ಟು ಮಾಮೂಲಿ ನೀರು ಹಾಕಿದ್ದೀನಿ. ನೀವು ಬೇಕು ಅಂತಂದರೆ 2 ಗ್ಲಾಸ್ ಸಹ ಆ್ಯಡ್ ಮಾಡ್ಕೋಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ.
ಬೇಕು ಅಂತಂದರೆ 2 ಇಲ್ಲ 3 ಗ್ಲಾಸ್ ಕಂಪ್ಲೀಟಾಗಿ ನೀವು ಕೊಕೊನಟ್ದೇ ಹಾಲು ಹಾಕ್ಕೊತೀನಿ ಅಂತಂದ್ರೂ ಹಾಕ್ಕೋಬೋದು. ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇಲ್ಲಿ ಇನ್ನೇನು ನಾವು ಆ್ಯಡ್ ಮಾಡೋ ಹೋಗಿಲ್ಲ. ಕೊತ್ತಂಬರಿ ಪುದೀನ ಬೇಕು ಅಂತಂದರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್ ಅದು. ಈಗ ನೋಡ್ಬೋದು ಕೊಕೊನಟ್ ಹಾಲು ಹಾಕಿ ನಾನು ಮಿನಿಮಮ್ 1.5 ಗ್ಲಾಸಷ್ಟು ಹಾಕಿದ್ದೀನಿ. ನೀರು ಸಹ 1.5 ಗ್ಲಾಸಷ್ಟು ಹಾಕಿದ್ದೀನಿ. ಸೊ 3 ಗ್ಲಾಸ್ ಆಯಿತು. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಅಂತೇಳಿ ಕುಕ್ಕರಲ್ಲಾದರೆ ಸರೋಗುತ್ತೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ ಅದು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಆ ಕುದಿಯೋ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು. ಈಗ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದಮೇಲೆ ಅದನ್ನು ಪ್ರೆಷರೆಲ್ಲ ಹೋದ್ಮೇಲೆ ನಾನು ಅದು ಲಿಡ್ನ ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಕೂಡ. ಈಗ ನಾವು ಇದನ್ನು ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಎಲ್ಲೆಲ್ಲಿ ಅದೇನಾದರೂ ಇನ್ ಕೇಸ್ ಏನಾದರೂ ಕೋಕೋನಟ್ ಮೇಲ್ಮೇಲೆ ಬಂದಿದ್ದರೆ ಅದು ಹಾಲು ಅದೆಲ್ಲ ಚೆನ್ನಾಗಿ ರೈಸ್ ಜೊತೆ ಮಿಕ್ಸ್ ಆಗುತ್ತೆ. ಇದು ನಾನ್ ವೆಜ್ಜಿಗೆ, ಮಟನ್ ಸಾಂಬಾರಿಗಾಗಲಿ, ಚಿಕನ್ ಗ್ರೇವಿ ಥರ ಮಾಡ್ತೀವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಈಗ ನಾವು ಸಂಡೇ ಟ್ಯೂಸ್ಡೇ ಅಂತೆಲ್ಲ ಮ್ಯಾಕ್ಸಿಮಮ್ ಮಾಡ್ಕೊತಾನೆ ಇರ್ತೀವಿ, ವೆಡ್ನೆಸ್ಡೇ ಎಲ್ಲ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೊಕೊನಟ್ ರೈಸ್ನ. ಇವನ್ ಸ್ಮೆಲ್ಲು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಸಿಂಪಲ್ಲಾಗೇ ಮಾಡ್ಕೋಬೋದು, ಬಟ್ ಹೆವಿ ಟೇಸ್ಟ್ ಕೊಡುತ್ತೆ ಇದು. ಈಗ ಇದಾಗಿದೆ. ಇದ್ರ ಜೊತೆಗೆ ನಾನು ಚಿಕನ್ ಗ್ರೇವಿ ಮಾಡಿದ್ದೆ, ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ದೆ ನಾನು, ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಈಗ ಲೆಗ್ ಪೀಸ್ ಸಮೇತ ನಾನು ಹಾಕ್ಕೊತಾ ಇದ್ದೀನಿ. ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನೋಡ್ಬೋದು ಇವನ್ ಚಿಕನ್ ಗ್ರೇವಿ ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ಕೊಕೊನಟ್ ರೈಸ್ ವಿತ್ ಚಿಕನ್ ಕರಿ, ಇದ್ರ ಜೊತೆಗೆ ಆನಿಯನ್ನು, ಕುಕ್ಕುಂಬರು ಎಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಟೇಸ್ಟಿಯಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.